ಸರ್ ಇನ್ನೊಂದು ಈ ಪ್ರಕರಣದಲ್ಲಿ ಒಂದು ಅಫೆನ್ಸ್ ಆಗಿದೆ. ಅಫೆನ್ಸ್ ಆದಮೇಲೆ ಅದು ವಿಡಿಯೋಗಳು ಲಭ್ಯ ಆಗಿದೆ. ವಿಡಿಯೋಗಳನ್ನ ಪೆನ್ ಡ್ರೈವ್ಗೆ ಅಪ್ಲೋಡ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿರೋರು ಕೂಡ ಅವ್ರಿಗೂ ಅಷ್ಟೇ ಡಿಸ್ಟ್ರಿಬ್ಯೂಟ್ ಮಾಡಿದವರು, ಅನಂತರ ಅದರಿಂದ ಪಡ್ಕೊಂಡು ನೋಡಿದವರು, ಅದರಿಂದ ಆನಂದ ಪಟ್ಟವರು, ಅದ್ರ ಬಗ್ಗೆ ಚರ್ಚೆ ಮಾಡಿದವರು, ಅವರೆಲ್ಲರಿಗೂ ಶಿಕ್ಷೆ ಪ್ರಮಾಣ ಒಂದೇ 3 ವರ್ಷ. ಸರ್ ಇಂಥ ಪ್ರಕರಣಗಳು ಸಾಮಾನ್ಯವಾಗಿ ಅಂದರೆ ಜನಸಾಮಾನ್ಯರ ಪ್ರಶ್ನೆ ಇರೋದು, ತನಿಖಾಧಿಕಾರಿಗಳಿಗೆ ಯಾವ್ಯಾವ ಆಯಾಮದಲ್ಲಿ ಅವರು ತನಿಖೆ ಮಾಡಬೇಕು ಅನ್ನೋದು ಜನಸಾಮಾನ್ಯಗಳ ಅನ್ಸುತ್ತೆ. ಇದು ಏನಾಗುತ್ತೆ, ತನಿಖೆಯ ವಿಚಾರ ಇದೆಯಲ್ಲ, ನಾವು ತನಿಖೆಯ ವಿಚಾರಕ್ಕೆ ಬಂದಾಗ ಅಲ್ಲಿ ಇಂಥದ್ದು ಇಷ್ಟೇ ಆಯಾಮಗಳಿವೆ ಅಂತ ಹೇಳಿ ನಿಷ್ಕರ್ಷಿಸ್ಕೊಳಕ್ಕಾಗೋದಿಲ್ಲ. ಒಂದೊಂದು ತನಿಖೆ ಏನಾಗುತ್ತೆ, ಮುಂದುವರೆದಂತೆ ತನಿಖಾಧಿಕಾರಿಗೆ ವಿಷಯಗಳು ಗೋಚರ ಆಗ್ತಾ ಹೋಗ್ತಿರ್ತವೆ. ಒಂದು ವಿಚಾರ ಅವರಿಗೆ ಗಮನಕ್ಕೆ ಬರುತ್ತೆ, ಅದನ್ನು ಆಧರಿಸಿ ತನಿಖೆ ಮುಂದುವರಿಸಿದಾಗ ಇನ್ನೊಂದಕ್ಕೆ ಅವರಿಗೆ ಲಭ್ಯ ಆಗುತ್ತೆ. ಅಲ್ಲಿ ನಿಂತು ನೋಡಿದಾಗ ಇನ್ನೇನೋ ಇನ್ವೆಸ್ಟಿಗೇಷನ್ ಮಾಡಬೇಕು, ಇಲ್ಲಿ ಅಡಗಿದೆ ಸಿಗುತ್ತೆ ಅಂತ ಹೇಳಿ ಅವರಿಗೆ ಅವರ ಪರ್ಸೆಪ್ಷನ್ನಿಂದ ನಿಲ್ಲುತ್ತೆ. ಇದು ಏನಾಗುತ್ತೆ ಅಂದರೆ ಅವರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಪರ್ಸೆಪ್ಷನ್ನಿಗೆ ಸಂಬಂಧಪಟ್ಟಂಥ ವಿಚಾರ ಆಗ್ಬಿಡ್ತದಲ್ಲಿ. ಅದು ಅವರ ಪ್ರಜ್ಞಾವಂತಿಕೆ, ಅವ್ರ ತನಿಖೆಯಲ್ಲಿ ಅವ್ರಿಗಿರ್ತಕ್ಕಂಥ ಪ್ರಾವೀಣ್ಯತೆ, ತನಿಖೆಯಲ್ಲಿ ಅವ್ರಿಗಿರ್ತಕ್ಕಂಥ ಅನುಭವ, ತಿಳುವಳಿಕೆ ಇವೆಲ್ಲವೂ ಅವಲಂಬಿತವಾಗ್ತವೆ. ಡೈಮೆನ್ಷನ್ಸ್ ಆ್ಯಡ್ ಆಗ್ತಾ ಹೋಗ್ತಿರ್ತದೆ ತನಿಖೆಯಲ್ಲಿ. ಅನೇಕ ಸರ್ತಿ ತನಿಖೆಗೆ ಒಬ್ಬ ಆರೋಪಿ ಸಿಗುವವರೆಗೂ, ಒಂದು ಪ್ರಕರಣದಲ್ಲಿ ಆರೋಪಿನ ಅವರು ಅರೆಸ್ಟ್ ಮಾಡೋವರೆಗೂ ಹೆಚ್ಚಿನ ವಿಷಯಗಳೇ ಅವರಿಗೆ ಗೊತ್ತಾಗಿರೋಲ್ಲ, ಹೆಚ್ಚಿನ ಮಾಹಿತಿನೇ ಇರೋಲ್ಲ. ಏನನ್ನು ಮೆಟೀರಿಯಲ್ ಥಿಂಗ್ ಭಾಳ ಪ್ರಮುಖವಾದಂಥದ್ದನ್ನು ಕಂಡಿಡ್ಕೊಳಕ್ಕೆ ಆಗಲ್ಲ, ಧಕ್ಕೆ ಇರೋಲ್ಲ. ಆರೋಪಿ ಸಿಕ್ಕಿದಾಗ ಆರೋಪಿನ ಇಂಟ್ರಾಗೇಟ್ ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ಆರೋಪಿನ ಪ್ರಶ್ನೆ ಮಾಡಿ ಆತನಿಂದ ಹೇಳಿಕೆಯನ್ನು ಪಡ್ಕೊತಾರೆ. ಆರೋಪಿಯ ಹೇಳಿಕೆಯಿಂದನೇ ಇದೆಲ್ಲ ಹೇಗೆ ಜನ್ಮ ಪಡ್ಕೊತು, ಡೆವಲಪ್ ಆಯಿತು, ಮುಂದುವರಿತಾ ಹೋಯಿತು ಮತ್ತು ಎಂಡಾಯಿತು, ಎಲ್ಲವನ್ನ ಆರೋಪಿ ಕಡೆಯಿಂದನೇ, ಆತನ ಸ್ವಇಚ್ಛಾ ಹೇಳಿಕೆಯಿಂದನೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಪಡ್ಕೊಳುವಂಥದ್ದು ಇರ್ತದೆ. ಬಹಳ ಕೇಸಸ್ಗಳೆಲ್ಲ ಆಗೋದು ಹೀಗೆ. ಇನ್ವೆಸ್ಟಿಗೇಷನ್ಗೆ ಪಕ್ಕಾ ಮಾಹಿತಿ ಸಿಕ್ಕೋದು ಇನ್ವೆಸ್ಟಿಗೇಟರ್ಗೆ ಆರೋಪಿಯಿಂದ. ಆ ಆರೋಪಿಯಿಂದ ಸಿಕ್ಕಿದಂಥದ್ದು ಆಧರಿಸ್ಕೊಂಡು ಅವರು ಇನ್ವೆಸ್ಟಿಗೇಷನನ್ನು ಮುಂದುವರಿಸ್ತಾ ಹೋಗ್ತಾರೆ. ಹೀಗೆ ತನಿಖೆ ಅಂದರೆ ಹೇಗೆ ಅಂತಂದರೆ, ಏನೋ ಒಂದು ಸಿಕ್ತು, ಆ ಸಿಕ್ಕಿದ ಆಧಾರದ ಮೇಲೆ ಮುಂದಿನದು ಅವರಿಗೆ ತೋಚುತ್ತೆ. ಅದು ಹೊಳೆದಾಗ ಅವರು ಮುಂದೆ ಹೆಜ್ಜೆ ಇರಿಸ್ತಾರೆ. ಹೀಗೆಲ್ಲ ಇರ್ತದೆ. ಆಮೇಲೆ ತನಿಖೆ ಅಂತಂದರೆ ಒಬ್ಬ ಅಧಿಕಾರಿ ಮಾಡುವಂಥದ್ದಲ್ಲ. ತನಿಖಾಧಿಕಾರಿ ಒಬ್ಬರಿರ್ತಾರೆ, ಅವರಿಗೆ ಅಸಿಸ್ಟೆಂಟ್ಸು ಇರ್ತಾರೆ. ಈಗ ಸೈಂಟಿಫಿಕ್ ಆಗಿ ಅಸಿಸ್ಟೆಂಟ್ ಸಿಗ್ತದೆ, ಇವರೆಲ್ಲ FSLನವ್ರು ಸಿಗ್ತಾರೆ, ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ಸಿಗ್ತಾರೆ, DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ರವರು ಸಿಗ್ತಾರೆ, ಡಾಗ್ ಟ್ರ್ಯಾಕಿಂಗ್ ಎವಿಡೆನ್ಸ್ ಇರ್ತದೆ, ಇದೆಲ್ಲ ಡಾಕ್ಟರ್ಸ್ಗಳದ್ದು ಸಹಾಯ ಸಿಗ್ತದೆ. ಈ ಎಲ್ಲವನ್ನು ಇದೆಲ್ಲ ಮಾಡ್ತಾ ಕ್ರೋಢೀಕರಿಸ್ಕೊಂಡು ಅವರು ಚಾರ್ಜ್ ಶೀಟನ್ನು ಹಾಕೋದಕ್ಕೆ ಮುಂದಾಗ್ತಾರೆ. ಸಂಗ್ರಹ ಮಾಡೋದು ಕೂಡ ಅಪರಾಧ. ಈ ಕೇಸಲ್ಲಿ ಸುಮಾರು ಜನಗಳ ಸಂಗ್ರಹಣೆ ಇಟ್ಕೊಂಡಿರೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಇದು ಈಗ ಇಟ್ಕೊಂಡಿದ್ದಾರೆ, ಸಂಗ್ರಹ ಅವರು ನೋಡಿದ್ದಾರೆ, ಮೊದಲನೇದಾಗಿ ನೋಡಿ ಇನ್ನೊಬ್ಬರ ಕಡೆ ಮಾತುಕತೆ ನಡೆಸಿದ್ದಾರೆ, ಸಂಭಾಷಣೆಯಲ್ಲಿ ತೊಡ್ಕೊಂಡಿದ್ದಾರೆ, ಡಿಸ್ಕಷನ್ನಲ್ಲಿ ತೊಡ್ಕೊಂಡಿದ್ದಾರೆ, ಡೆಲಿಬ್ರೇಟ್ ಮಾಡಿದ್ದಾರೆ. ಆನಂತರ ತಮ್ಮಲ್ಲಿ ಇಟ್ಕೊಂಡಿರ್ತಾರೆ. ಅವರೇನು ಅದನ್ನು ತೊಗೊಂಡು ನೋಡ್ದೇ ಇಟ್ಕೊಂಡಿದ್ದರೆ ಅದು ಇನ್ನೊಂದು ವಿಚಾರ. ಅದನ್ನು ನೋಡ್ದೇ ಆತ ಇಟ್ಕೊಂಡಿದ್ದರೆ, ತನ್ನ ಕಸ್ಟಡಿನಲ್ಲಿ ಇಟ್ಕೊಂಡಿದ್ದರೆ, ಅದನ್ನು ಆವಾಗ ಅದು ಪ್ರೂವ್ ಆಗಬೇಕಾಗ್ತದೆ. ಆತನಿಗೆ ಸಿಕ್ತು, ಆದರೂ ನೋಡದೆ ಇಟ್ಕೊಂಡಿರುವಷ್ಟು ಸಂಭಾವಿತ ಈತ ಅಂತ ಹೇಳಿ ಪ್ರೂವ್ ಮಾಡುವಂಥದ್ದು ಉಳಿತದೆ. ಅದನ್ನು ಪಡ್ಕೊಂಡು ನೋಡಿ ಇನ್ನೊಬ್ಬರ ಜೊತೆಗೆಲ್ಲ ಮಾತಾಡಿ 4-6 ಜನಕ್ಕೆಲ್ಲ ನಾವು ಅದರೊಳಗಿರ್ತಕ್ಕಂಥದ್ದು ವಿಚಾರವನ್ನು ತಿಳುವಳಿಕೆ ಕೊಟ್ಟು ಮಾಡಿದ್ರೆ ಆರೋಪಿ ಜೊತೆಯಲ್ಲಿ ನಿಲ್ಲಬೇಕು. ಮುಖ್ಯವಾದ ಆರೋಪಿ ಜೊತೆಯಲ್ಲಿ ನಿಂತು ವಿಚಾರಣೆ ನಿರ್ಧರಿಸಬೇಕಾಗ್ತದೆ ಆತ ಕೂಡ. ಸರ್ ಇನ್ನೊಂದು ಈ ಕೇಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು, ಈಗ ಪ್ರಮುಖ ಆರೋಪಿಯನ್ನು ಕೇಳಿ ಬರ್ತದೆ, ಅವರು ಹೊರದೇಶದಲ್ಲಿದ್ದಾರೆ. ಈ ಟೈಮಲ್ಲಿ ಅವ್ರನ್ನ ನಮ್ಮ ದೇಶಕ್ಕೆ ಕಳಿಸ್ಬೇಕು. ಈಗ ನಾವು ನ್ಯೂಸ್ ಪೇಪರ್ಸಲ್ಲಿ ನೋಡ್ತಾ ಇದ್ದೇವೆ, ಇಂಟರ್ಪೋಲಲ್ಲಿ ಇಂಥವರನ್ನು ಹಿಡಿಯೋ ವಿಚಾರದಲ್ಲಿ
ಇಂಟರ್ಪೋಲ್ನವರು 7 ವಿಧವಾದಂಥ ಆರ್ಡರ್ಸ್ ಮಾಡ್ಬೋದು, 7 ವಿಧವಾದಂಥ ಆರ್ಡರ್ಸ್ ಮಾಡ್ಬೋದು. ಈಗ ಇದರಲ್ಲಿ ಒಂದು 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 ಲೆಕ್ಕಾಚಾರಕ್ಕೆ ಅವರು ಬಂದಿದ್ದಾರೆ. ಲೆಕ್ಕಾಚಾರಕ್ಕೆ ಬಂದು ಅವರು 196 ದೇಶಗಳಿಗೆ ಈ ವಿಚಾರವನ್ನು ಮುಟ್ಟಿಸಿದ್ದಾರೆ. ಇವರು ಫೋಟೋಗಳನ್ನು ರವಾನಿಸಿದ್ದಾರೆ, ಇವರ ಬ್ಯಾಕ್ಗ್ರೌಂಡು ಮತ್ತು ಇವ್ರ ಕೇಸ್ನಲ್ಲಿ ಇವರು ಅದರ ಒಂದು ಸಾರಾಂಶ, ಈ ಪ್ರಕರಣದ ಸಾರಾಂಶ ಅಂದರೆ FIR ಇರುತ್ತಲ್ಲ, ಆ FIR ಕಾಪಿ ಇವುಗಳನ್ನೆಲ್ಲ ಹಾಕಿರ್ತಾರೆ. ಹಾಕಿದ್ದು ಡಿಪ್ಲೊಮ್ಯಾಟಿಕ್ ವಲಯದಲ್ಲಿ ಅವರು ಅದು ಪರಸ್ಪರ ಟಚ್ಚಲ್ಲಿರ್ತಾರೆ. ಅಂದರೆ ಫಾರಿನ್ನು ಡಿಪ್ಲೊಮ್ಯಾಟಿಕ್ ಇದರಲ್ಲೆಲ್ಲ ಟಚ್ಚಲ್ಲಿ ಇದ್ದುಕೊಂಡು ಆ ವಿಷಯ ಸಂಗ್ರಹಣೆ ಮಾಡ್ತಾರೆ. ವಿಷಯ ಸಂಗ್ರಹ ಮಾಡಿ ಅವರು ಅರೆಸ್ಟ್ ಮಾಡಿ ಅಫೆನ್ಸ್ ಇಲ್ಲಾಗಿರೋದರಿಂದ ಇಲ್ಲಿಗೆ ರವಾನಿಸ್ತಾರೆ. ಆ ರೀತಿಯಾದ ಒಂದು ಅಂಡರ್ಸ್ಟ್ಯಾಂಡಿಂಗು ಭಾಳ ಚೆನ್ನಾಗಿದೆ. ಹೊರ ದೇಶಗಳಲ್ಲಿ ಆ ಥರ ಮಾಡ್ತಾರೆ. ಇದಕ್ಕೆ ಬ್ಲೂ ಕಾಲರ್ ಇದಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಬ್ಲೂ ಕಾಲರ್ ಡೈರೆಕ್ಷನ್ ಅಂತಂದರೆ ಈ ರೀತಿಯಾದ ಅಪರಾಧಗಳಿಗೆ ಸಂಬಂಧಪಟ್ಟಂಥದ್ದು. ಇದು ರಾಜಕಾರಣಿ ಓಡೋಗಿರೋದಲ್ಲ, ಬ್ರ್ಯಾಂಕ್ ಫರಾಡು ಇವರು ಮಲ್ಯಾರವರು ಓಡೋಗಿರೋದಲ್ಲ. ಅದಕ್ಕೆಲ್ಲ ಬೇರೆ ಬೇರೆ ಡೈರೆಕ್ಷನ್ಸ್ಗಳು. ಇದಕ್ಕೆ ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ನೇ ಬೇರೆ. ಇದು ಡಿಪ್ಲೊಮ್ಯಾಟಿಕ್ ವಲಯದಿಂದ ಇದನ್ನು ಮುಂದುವರಿಸ್ಕೊಂಡು ಆತನ ಎಲ್ಲಿದ್ದಾನೆ ಅಂತ ಹೇಳಿ ಟ್ರ್ಯಾಕ್ ಡೌನ್ ಮಾಡಿ ಕರ್ಕೊಂಡು ಬರುವಂಥ ವಿಚಾರ. ಥ್ಯಾಂಕ್ ಯು. ನನ್ನ ವ್ಯೂ ಈ ಕೇಸ್ನಲ್ಲಿ ಈಗಿನ ಇದುವರೆಗೂ ಆಗಿರ್ತಕ್ಕಂಥ ಬೆಳವಣಿಗೆಗಳು ಇವುಗಳನ್ನು ಸ್ವಲ್ಪ ನಿಕಟವಾಗಿ ಗಮನಿಸ್ಕೊಂಡಾಗ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ, ಅಂದರೆ ಇದನ್ನು ಮಾಡಿದ್ದಾರೆ, ಭಾಗವಹಿಸಿದ್ದಾರೆ ಅಂತ ಹೇಳಿ ಹೆಸರುಗಳು ಕೇಳಿ ಬರ್ತಾ ಇದೆಯಲ್ಲ, ಅದಕ್ಕೆ ಲಗತ್ತಾಗಿ ಸಿಗ್ತಾ ಇರ್ತಕ್ಕಂಥ ಮೆಟೀರಿಯಲ್ಸನ್ನು ಗಮನಿಸ್ಕೊಂಡಾಗ ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಸುದೀನುಗಳು ಇಲ್ಲ ಅಂತ ಹೇಳಿ ನನಗೆ ಬರ್ತಕ್ಕಂಥ ಭಾವನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.